Hey guys, Hello, welcome back to our YouTube channel. welcome back. ಇದು ಕುಕಿಂಗ್ ವ್ಲಾಗ್. ಸಂಡೇ ಇವತ್ತು ಚಿಕನ್ನು ಮಟನ್ನು ಏನು ಬೇಡ ಅಂತ ಸುಹಾಸ್ಗೆ ಹೀಟ್ ಆಗಿದೆ. ಟೈಮು 12:24. ಸೊ ಇವತ್ತು ಎಗ್ ಏನಾದ್ರು ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ನಿನ್ನೆನೆ ಚಿಕನ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದ್ರದ್ದೇನು ವಿಡಿಯೋ ಏನು ಮಾಡ್ಲಿಲ್ಲ, ಹಂಗೆ ಮಾಡ್ಕೊಂಡು ತಿಂದು ಮಲ್ಕೊಂಡ್ವಿ. ಸೊ ಇವತ್ತು ಮಾಡೋಣ ಅಂತ. ಇವತ್ತು ಇವಳು ಮಾಡ್ತಾಳಂತೆ, ಮೊಟ್ಟೆನಲ್ಲಿ ಅಕ್ಕಿ ಗೂಡು ಮಾಡ್ತಾಳಂತೆ. ಮೊಟ್ಟೆನಲ್ಲಿ ಅಕ್ಕಿ ಗೂಡಲ್ಲ, ಮೊಟ್ಟೆಯಲ್ಲಿ ಮೊಟ್ಟೆಗೂಡು. ಏನೋ ಮೊಟ್ಟೆ ಗೂಡು ಅಕ್ಕಿ ಗೂಡು ಏನೋ ಮಾಡ್ತಾಳಂತ ಇವಾಗ. ಇದನ್ನ ಯಾವಾಗ್ಲೂ ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಸೊ ಅದನ್ನ ಮಾಡೋಣ ಅಂತ ಅನ್ಕೊಂತಾ ಇದೀನಿ. ಸೊ ಬನ್ನಿ. ಸೊ ಇವಾಗ ನಾನ್ ಮಾಡೋ ಮೊಟ್ಟೆಗೂಡ್ಗೆ ಏನೇನ್ ಬೇಕು, ಜಾಸ್ತಿ ಏನು ಬೇಡ. ಈರುಳ್ಳಿ ಬೇಕು, ಆಮೇಲೆ ಟೊಮೆಟೊ ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮೆಣಸಿನ್ಕಾಯಿ. ಇವಳು ಮಾಡೋ ಮೊಟ್ಟೆ ಗೂಡಿಗೆ ಕುಬೂಸ್ ತಿನ್ನೋಣ ಅಂತ ಕುಬೂಸ್ ತಗೊಂಡಿದೀವಿ. 6 ಬರುತ್ತೆ ಇದರಲ್ಲಿ, ಅದ್ರಲ್ಲಿ 2 ಆಲ್ರೆಡಿ ತಿಂದು ಬಿಟ್ಟಿದೀನಿ. ಅದು ಹೆಂಗಿತ್ತು ಗೊತ್ತಾ ವರ್ಕಿ? ಇದು ತವಾನಲ್ಲಿ 30 ಸೆಕೆಂಡ್ ಸರಿಯಾಗಿ ತೋರಿಸ್ತಾ. ತವಾನಲ್ಲಿ ಮಾಡ್ಕೋತೀವಿ ಅಂತಂದ್ರೆ ಅಂದ್ರೆ ಬಿಸಿ ಮಾಡಕ್ಕೆ 30 ಸೆಕೆಂಡ್ಸ್. ನಾನು ಏರ್ ಫ್ರೈಯರ್ ನಲ್ಲಿ ಇಟ್ಟು ಮಾಡ್ಕೊಂಡಿದ್ದೆ, 2 ನಿಮಿಷ ಏನೋ ಇಟ್ಬಿಟ್ಟಿದ್ದೆ. 1 ನಿಮಿಷ ಇಡ್ಬೇಕಂತ ವರ್ಕಿ ಆಗೋಗಿತ್ತು, ಫುಲ್ಲು ಕರಮ್ ಅಂತಿತ್ತು. ಸೊ ಈಗ ಇವಳಿಗೆ ಇದು ರುಬ್ಕೊಳಕ್ಕೆ ಜಾರ್ ಬೇಕು. ಸೊ ಈ ಟೊಮೆಟೊ ಆಲ್ರೆಡಿ ತೊಳೆದು ಕಟ್ ಮಾಡ್ತಾ ಇರೋದು. ಅಂಡ್ ಇನ್ನೊಂದೇನು ಅಂತಂದ್ರೆ, ಇವತ್ತು ವಿಡಿಯೋ ಹಾಕಿದೀವಿ ಚಿಕನ್ದು, ನೆನ್ನೆನೂ ಹಾಕಿದ್ವಿ, ಶನಿವಾರ ಇವತ್ತು ಹಾಕಿದೀವಿ ಇತ್ತು ಅಂತ. ಅದ್ರ ಕೆಲವ್ರು ಏನ್ ಯಾವಾಗ್ಲೂ ನಾನ್ ವೆಜ್ ಮಾಡ್ಕೋತೀರಾ ಅಂತ ಮಾಡಿದಾರೆ. ಯಾಕೆ ಅಂದ್ರೆ ನಾವು ಶೂಟ್ ಮಾಡೋದ್ ಬರೀ ಶನಿವಾರ ಭಾನುವಾರ ಅಲ್ಲ, ಮ್ಯಾಕ್ಸಿಮಮ್ ನಾವ್ ಅದನ್ನೇ ಮಾಡ್ಕೊಂಡಿರ್ತೀವಿ. ಬಿಕಾಸ್ ನಾವು ವೀಕ್ ಡೇಸ್ ಎಲ್ಲಾನು ವೆಜ್ಜೇ ಮಾಡ್ಕೊಳ್ಳೋದು, ಅದಕ್ಕೋಸ್ಕರ ಅದನ್ನೇ ಮಾಡೋದು ಅಷ್ಟೇ, ಇನ್ನೇನು ಇಲ್ಲ. ಅಂದ್ರೆ ಅದೇ ತಿಂತೀವಿ ಅಂತ ಏನು ಇಲ್ಲ. ಮ್ಯಾಕ್ಸಿಮಮ್ ನಾವು ಯೂಶಲಿ ಒಂದೇ ಸಲನೇ ನಾವು ನಾನ್ ವೆಜ್ ತಿನ್ನೋದು, ಅವಾಗ ಮಾತ್ರ ವಾರಕ್ಕೆ 2 ಸಲ ತಿಂದಿರ್ತೀವಿ ಅಷ್ಟೇನೆ. ಆಮೇಲೆ ನಾವು ಮಾಡ್ಕೊಳ್ಳೋ ವೆಜ್ ತೋರ್ಸ್ಕೊಳ್ಳೋಂಗು ಏನಿರಲ್ಲ. ಬಿಕಾಸ್ ನಾರ್ಮಲ್ ಎಲ್ರು ಮಾಡೋದೇ ಅಲ್ವಾ, ಅದನ್ನ ಮಾಡಿ ಹಾಕೋ ಹಂಗೇನು ಇರಲ್ಲ ಅಂತ ನಮ್ಗೆ ಫೀಲ್. ಅದು ನಾವು ದಿನ ಮಾಡೋದೆಲ್ಲ ತೋರಿಸ್ಬಿಟ್ರೆ ಇದೇನಿದು ಹಿಂಗ್ ಮಾಡ್ಕೊಂಡ್ ತಿಂತಾವ್ರಿ ಇವ್ರು ಅನ್ಕೊಂಡ್ಬಿಡ್ತಾರೆ. ಸ್ಪೆಷಲ್ ಏನು ಇರಲ್ಲ, ಎಲ್ಲ ನಾರ್ಮಲ್. ಈಗ ರುಬ್ಕೊಳ್ಳೋದಿಕ್ಕೆ ಏನೇನ್ ಹಾಕೋತೀಯ? ಇವಾಗ ಇದನ್ನ ಹಾಕೋಬೇಕು. ಇವಾಗ ಕಟ್ ಮಾಡಿರೋದಿಷ್ಟು. ಇದು ಮೆಣಸಿನ್ಕಾಯಿ ಹಾಕದ್ ಬೇಡ, ಒಗ್ಗರಣೆಗೆ ಹಾಕ್ತೀನಿ. ಆಮೇಲೆ ಇದು ಚಕ್ಕೆ ರುಬ್ಬಾಕ್ ಹಾಕ್ಬೇಕು. ಚಕ್ಕೆ ಲವಂಗನ? ಸರಿ ತಗೋ, ಅದು ಬಾಕ್ಸು. ಕಟಿಂಗ್ ಎಲ್ಲ ಆಗಿದೆ. ಸೊ ಕಟಿಂಗ್ ಎಲ್ಲ ಆಗಿದೆ. ಇವಾಗ ಏನೇನ್ ಹಾಕ್ತಾ ಇದೀನಿ ಅಂದ್ರೆ, ಚಕ್ಕೆ, ಲವಂಗ, ಆಮೇಲೆ ಮೆಣಸು, ಆಮೇಲೆ ಕಟ್ ಮಾಡಿರೋ ಈರುಳ್ಳಿ. ಇಷ್ಟೇ ಇರೋದು ನಮ್ಮ ಹತ್ರ ಈರುಳ್ಳಿ, ಅರ್ಧ. ಅದಕ್ಕಷ್ಟೇ ಆಗ್ತಾ ಇರೋದು. ಸಾಕು ನಾನ್ ಮಾಡೋದಕ್ಕೆ. ತಗೊಂಡ್ ಬಂದಿಲ್ಲ ನಾವು, ಮರ್ತೋದ್ವಿ ಐತೆ ಅನ್ಕೊಂಡು. ಸೊ ಇವಾಗ ಟೊಮ್ಯಾಟೊ 1, ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ ಹಾಕಲ್ಲ, ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೀನಿ. ಇಷ್ಟ ಹಾಕ್ಬಿಡ್ತೀನಿ. ಓಕೆ, ಇದನ್ನ ರುಬ್ಕೊಳ್ಳೋಣ. ರುಬ್ಕೊಡೋ ಪ್ಲೀಸ್. ಸೊ ಇದು ನೆನೆ ಹಾಕಿದೀವಿ. ಗೋಡಂಬಿ 1 5-6 ಮತ್ತೆ ಗಸಗಸೆ. ನೀರ್ ಕಡಿಮೆ ಹಾಕೊಂಡಿದೀವಿ. ಲಾಸ್ಟ್ ಟೈಮ್ ಸುಹಾಸ್ ತುಂಬಿಸ್ಬಿಟ್ಟಿದ್ದ. ಆಕ್ಚುಲಿ ನಂಗೆ ಗೊತ್ತಿತ್ತು ಅದ್ ನೀರ್ ಜಾಸ್ತಿ ಹಾಕೋಣ ಅಂತ. ಆಮೇಲೆ ಕಮೆಂಟ್ ಅಲ್ಲೂ ಹೇಳಿದ್ರು ಅವ್ನಿಗೆ, ನೀರೇನ್ ಅಷ್ಟ ಹಾಕಿದೀರಾ ಅಂತ. ಮೊನ್ನೆ ನಾನು ಫ್ರಾನ್ಸ್ ಕದ್ ಹಾಕಿದಕ್ಕೆ ಟೇಸ್ಟ್ ಚೆನ್ನಾಗಿತ್ತು, ಇದು ನಾನು ಹಾಕ್ತೀನಿ ಅಂತ ಹಾಕ್ತಾವಳೆ. ಹೌದಾ? ಸೊ ರುಬ್ಬಿ ಕೊಟ್ಟಿದ್ದಾನೆ. ಇವಾಗ ಗ್ಯಾಸ್ ಅಂಟ್ಸೇ ಇದೆಯಾ ಕೂಡ. ಆಯಿಲ್ ಸಾಕಾಗಲ್ಲ ಕಣೆ. ಅಲ್ಲ, ಇದ್ರಲ್ಲಿ ಹಾಕ್ತೀನಿ. ಉಯಿಸ್ಬಿಡ್ತಾನೆ ಹಂಗೆ ಎಣ್ಣೆನ. ಎಣ್ಣೆ ಜಾಸ್ತಿ ತಿನ್ಬಾರ್ದು. ಸೊ ನೀವು ತಿನ್ಬೇಡಿ ಎಣ್ಣೆ ಜಾಸ್ತಿ.
ನನ್ಗೆ ಹೇಳ್ತೀಯ ಎಲ್ಲ ಎತ್ಕೊಂಡ್ ನಿಂತ್ಕೊಂಡ್ಬಿಡಕ್ ಸಾರಿ ಡೂಡ ಸಾರಿ. ಸೊ ಇದೊಂದ್ ಸ್ವಲ್ಪ ಕಾಯ್ಲಿ, ಕಾದ್ಮೇಲೆ ಜೀರಿಗೆ ಮತ್ತೆ ಇದು ಮೆಣಸಿನ್ಕಾಯಿ ಕಟ್ ಮಾಡಿದ್ನಲ್ಲ ಅದೆರಡು ಹಾಕೋಬಿಡೋಣ. ಅಂಡ್ ಇವತ್ತು ನಾವು ಚಿಕನ್ ವಿಡಿಯೋ ಹಾಕಿರೋದು. ಕಾದಿದೆ ಹಾಕೋ. ಸೊ ಇವಾಗ ಇದು ರುಬ್ಬಿರೋದು. ದೂಡಿ ಎಣ್ಣೆ ಜಾಸ್ತಿ ಆಯ್ತು ದೂಡ. ತಿಂತಿ ಹಾಕೆ, ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಅದು ಗೊತ್ತು, ಬಟ್ ಎಣ್ಣೆ ಜಾಸ್ತಿ ಆಯ್ತು. ಇನ್ನ ಮೊಟ್ಟೆ ಬೇರೆ ಎಣ್ಣೆ ಬಿಟ್ಕೊಂತೈತೆ. ಯಾರ್ ಮೊಟ್ಟೆ? ಸುಮ್ನೆ ಹೇಳಿದ್ರು, ನನಗ್ ಗೊತ್ತು ಬಿಡಲ್ಲ ಅಂತ. ಮೊಟ್ಟೆ ಬೇರೆ ನಾನು 10-15 ಸಲ ತೊಳಿಬೇಕು ಇವಾಗ. ಗೈಸ್ ಇವತ್ತು ಆ ವಿಡಿಯೋ ಅಲ್ಲಿ ನಾನು ಹೇಳಿದ್ದೀನಿ ಅವ್ನು 10-15 ಸಲ ತೊಳಿತೀರ ಅಂತ. ಯಾರು ಅದನ್ನ ನಾವು ತೊಳಿತೀವಿ ಅಂತ ಹೇಳಿಲ್ಲ. ಕೆಲವರು ಒಬ್ರು ಸರ್ಫ್ ಎಕ್ಸೆಲ್ ಆಗಿ ತೊಳಿಯಕ್ ಹೇಳಿ ಅಂತ ಮಾಡೋರೆ. ಇನ್ನೇನು ಯಾರು ಅಷ್ಟು ತೊಳಿಯಲ್ಲ. ಸೊ ಇವಾಗ ಚಿಲ್ಲಿ ಪೌಡರ್ ಹಾಕೋಣ. ದುಡ ಇನ್ನೊಂದ್ ಸ್ವಲ್ಪ ಹಾಕ್ಲಾ ಖಾರಕ್ಕೆ? ಇಷ್ಟ ಹಾಕ್ತೀನಿ. ಸ್ವಲ್ಪ ಧನಿಯಾ ಪೌಡರ್. ಫ್ಲೇಮ್ ಜಾಸ್ತಿ ಆಯ್ತು. ಈಗ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆಗ್ಬೇಕು. ಆಮೇಲೆ ಮೊಟ್ಟೆನ ಹೊಡಿಬೇಕು. ಉಪ್ಪು ಹಾಕಿಲ್ಲ ಡುಡ. ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ಹಾಕಿ ನನ್ ಸ್ವಲ್ಪ ಬೇಡ ನೀರ್ ಹಾಕ್ಬೇಕು, ಇನ್ನ ಮೊಟ್ಟೆ ಹಾಕ್ಬೇಕು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಒಂದ್ಸಲ ಟೇಸ್ಟ್ ನೋಡ್ತೀನಿ. ಟೇಸ್ಟ್ ನೋಡಿ ಹಾಕೋಣ. ಎಣ್ಣೆ ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾವು ಗಸಗಸೆ ಮತ್ತೆ ರುಬ್ಕೊಳ್ಳೋಣ. ಸೊ ಇದು ಗಸಗಸೆ ಮತ್ತೆ ಇದ್ರಲ್ಲಿ ಇಷ್ಟೊಂದು ಗಸಗಸೆ ಮಿಕ್ಕೋಯ್ತು. ಒಂದ್ ಸ್ವಲ್ಪ ನೀರ್ ಹಾಕು, ವೇಸ್ಟ್ ಮಾಡ್ಬೇಡ ಡೂಡ. ಅಲ್ಲ ಹೊಸ ನೀರ್ ಹಾಕೊಳ್ಳೋ, ಅವಾಗ ಬರುತ್ತೆ. ಎಷ್ಟು 7 ಏನೋ ಹಾಕಿದೀನಿ ಗೋಡಂಬಿ. ಸೊ ಇದು ರುಬ್ಕೊಬಿಡೋಣ. ಆಯ್ತಾ? ಸೊ ಈಗ ಒಂದ್ ಸ್ವಲ್ಪ ಅರ್ಶಿನ ಹಾಕೋಣ. ನನ್ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಾ ಇದೀನಿ. ಏನ್ರಲ್ಲಿ ಹಾಕ್ತಾ ಇದೀನಿ ಕೂಡ ಚಕ್ಕೆಯಲ್ಲಿ. ಇಲ್ಲಿ ಸೈಡ್ ಅಲ್ಲಿ ಇರೋ ಸ್ಪೂನ್ ಎತ್ಕೊಳಕ್ ಇವಳಿಗೆ ಚಕ್ಕೆಯಲ್ಲಿ ಹಾಕೋದು ನಾನು. ಅದಾದ್ಮೇಲೆ ತೇಜು ಮಸಾಲ, ಚಿಕನ್ ಮಸಾಲ ಅಂಡ್ ಫ್ರೈ. ಅಯ್ಯೋ ಪ್ಲಾಸ್ಟಿಕ್ ತಿನ್ನಿಸ್ತಾವಳೆ. ಪ್ಲಾಸ್ಟಿಕ್ ಇಲ್ಲ ನೋಡ, ಎತ್ತದೆ ಮಿಸ್ ಆಗ್ಬಿತ್ತು. ಸಾರಿ ಅಪ್ಪ. ಇವನ್ ಮಾತನ್ನ ನಾನು ಕೇಳಿಸ್ಕೊಂತಾನೆ ಇರ್ಬೇಕು. ಓಕೆ, ಇದೊಂದ್ ಸ್ವಲ್ಪ ಅಲ್ಲಾಡ್ಸೋಣ. ಅಯ್ಯೋ ಡುಡಿ ಬಾಣ್ಲಿ ಸೀದೋತೈತೆ. ಸಿಡ್ಸ್ತಾವಳೆ, ನನಗೆ ಹೇಳ್ತಾಳೆ ಸೀದಿಸ್ತಾನೆ ಎಲ್ಲ ಅಂತ. ನೋಡ್ಕೊ ಅಂತ ಬಿಟ್ಟೋಗಿದ್ದೆ ನಾನು ಆ ಕಡೆ. ಹಿಂಗ್ ಮಾಡೋನೆ. ಓಕೆ, ಇವಾಗ ಇದು ರುಬ್ಬಿರೋದು. ಆಫ್ ಮಾಡ್ಬಿಟ್ನೋ. ಓಕೆ, ಇದೊಂದ್ ಸ್ವಲ್ಪ ನೀರ್ ಹಾಕೋಣ ಡೂಡ. ನೀರ್ ಹೇಳಪ್ಪ, ಆಮೇಲೆ ಜಾಸ್ತಿ ಆಗ್ಬಿಟ್ರೆ ನೋಡು ಎಷ್ಟು ಹಾಕ್ಲಿ ಅಂತ. ಹಾಕ್ತೀನಿ. ಇನ್ನೊಂದ್ ಸ್ವಲ್ಪ ಹಾಕೋಣ. ಎಷ್ಟ್ ಮೊಟ್ಟೆ ಹಾಕೋಣ ಡೂಡ? ನಂಗೆ 3. ನನ್ಗೆ 2 ಸಾಕು. 5 ಮೊಟ್ಟೆ. ಅದ್ ಮುಳುಗಲ್ಲ ನಮ್ ಗ್ರೇವಿಯಲ್ಲಿ. ಹಾಕು ಮತ್ತೆ ನೀರಿನ. ಮುಳುಗ್ಬೇಕು ಅಂತ ನೀರ್ ಜಾಸ್ತಿ ಮಾಡ್ಬಿಡೋದು ಬೇಡ. ಆಮೇಲೆ ಮೊಟ್ಟೆನಲ್ಲೂ ನೀರ್ ಬಿಟ್ಕೊಳುತ್ತೆ. ಈಗ ಚೆನ್ನಾಗಿ ಕುದಿಬೇಕು ಅನ್ಸುತ್ತೆ. ಅಲ್ಲ ಒಂದ್ಸಲ ಟೇಸ್ಟ್ ನೋಡ್ಬಿಡ್ತೀನಿ ಡುಡಿ. ಇನ್ನೊಂದ್ ಸ್ವಲ್ಪ ಹಾಕು ನೀರು. ಹಾಕ್ಲಾ?
ನೀರಾಗೋಗ್ಬಿಟ್ರೆ ನೀರಾಗಿ ಓಕೆನಾ? ಹ್ಮ್. ಸಾಕಂತ್ಯಾ? ಇದು ಚೆನ್ನಾಗಿ ಕುದಿಲಿ, ಆಮೇಲೆ ಮೊಟ್ಟೆ ಒಡೆದು ಹಾಕೊಳ್ಳೋಣ. ಅಲ್ಲ ಟೇಸ್ಟ್ ನೋಡ್ಬಿಡ್ತೀನಿ ರೂಢ. ನೋಡ್ಬಿಡಣ. ಏನೋ ಒಂಥರ ಐತೆ ರೂಢ. ಚೆನ್ನಾಗಿಲ್ವಾ? ಅದು ಹೇಳಕ್ ಗೊತ್ತಾಯಿಲ್ಲ, ಚೆನ್ನಾಯ್ತಾ ಚೆನ್ನಾಗಿಲ್ಲ ಅನ್ನೋದ್ರ ಮಧ್ಯೆ ಐತೆ. ಉಪ್ಪು ಕರೆಕ್ಟ್ ಆಗಿ ಐತೇನೆ. ಏನೋ ಒಂಥರ ಐತೆ ನೋಡಿ, ಏನೋ ಒಂದ್ ಸ್ವಲ್ಪ ಮಿಸ್ಸಿಂಗ್. ನೀನು ಒಂದ್ ಸ್ವಲ್ಪ ಅಡ್ಜಸ್ಟ್ ಪ್ಲೀಸ್ ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡು ರೂಢ. ಒಂಥರ ಐತೇನೋ ಅದೇನು ಹೇಳ್ಕೊಳಕ್ ಬರ್ತಾ ಇಲ್ಲ ನನ್ಗೆ. ಹುಳಿನಾ ಏನು ಅಂತ ನೋಡು ಒಂದ್ಸಲ. ಏನೋ ಇಲ್ವಾ? ಏನಾದ್ರು ಕುದಿಲಿ ಒಂದ್ ಸ್ವಲ್ಪ. ಸೊ ಚೆನ್ನಾಗೈತಾ? ಓಕೆ, ಚೆನ್ನಾಗಿದೆ ಅಂತೆ. ನಾನೇನೋ ಡಿಫ್ರೆಂಟ್ ಆಗಿ ಐತಲ್ಲ ಟೇಸ್ಟ್ ಅನ್ಕೋತಾ ಇದ್ದೆ. ಇದು ಕುದಿದ ತಕ್ಷಣ ಬಂದ್ಬಿಡ್ತೀವಿ. ಸೊ ಗೈಸ್ ಕುದೀತಾ ಇದೆ. ಅಲ್ಲ ಒಂದ್ಸಲ ಅಲ್ಲಾಡ್ಸೋ ರೂಢ. ಅದು ಲಿಕ್ವಿಡ್ ಹೆಂಗಿದೆ? ಅದು ಇನ್ನ ಬೆಂದು ಸ್ವಲ್ಪ ಕಡಿಮೆ ಆಗುತ್ತಲ್ಲ ಗ್ರೇವಿ. ಓಕೆ, ಅದು ಟೇಸ್ಟ್ ಏನೋ ಒಂಥರ ಇದೆ ಅಂತ ಅನ್ನಲ್ಲ. ಅದೊಂದ್ ಸ್ವಲ್ಪ ಬೇಯ್ಬೇಕಾಗಿತ್ತು ಅಷ್ಟೇ. ನಾವು ಹಸಿ ಈರುಳ್ಳಿ ರುಬ್ಬಿದ್ವಲ್ಲ, ಅದಕ್ಕೋಸ್ಕರ. ಇವಾಗ ಓಕೆ, ಚೆನ್ನಾಗಾಗಿದೆ. ಈಗ ಫುಲ್ ಕಡಿಮೆ ಇಟ್ಕೊಬಿಡೋಣ. ಮೊಟ್ಟೆ ಸುವಾಸ ಹೊಡಿತೀನಿ ಅಂದ, 5 ಹಾಕೋತೀವಿ. ಈ ತರ ನಮ್ ಮನೇಲಿ ಏನ್ ಮಾಡಲ್ಲ. ಇದು ವಿಡಿಯೋ ಅಲ್ಲಿ ನೋಡಿರೋದು. ನಮ್ಮ ಮನೇಲಿ ಮೊಟ್ಟೆಯಲ್ಲಿ ಏನಾದ್ರು ಮಾಡಿದ್ರೆ ಮೊಟ್ಟೆ ಸಾರು ಮಾಡ್ತಾರೆ ರೂಢ. ನಿಮ್ ಮನೇಲಿ? ನಮ್ಮನೇಲಿ ಇದ್ ಮಾಡ್ತಾರಾ? ಚಿಕನ್ ಸಾರು ಮಿಕ್ಕಿರುತ್ತೆ ಅಲ್ಲ, ಪೀಸ್ಗಳಿರಲ್ಲ ಅಲ್ವಾ, ಅದಕ್ಕೆ ನೆಕ್ಸ್ಟ್ ಡೇ ಮೊಟ್ಟೆ ಹೊಡೆದಾಕಿ ಚಪಾತಿ. ಹಿಂಗೆ ಹೊಡೆದಾಕ್ತೀರಾ ಅಥವಾ ತಿರುಗಿಸ್ಬಿಡ್ತೀರಾ? ಇಲ್ಲ, ಹಿಂಗೆ ತಿರ್ಗಿಸ್ಬಿಡ್ತೀರಾ ಅಂದ್ರೆ ಹಿಂಗ್ ಕಲ್ಸ್ಬಿಡ್ತೀರಾ ಅಂತ? ಇಲ್ಲ ಹಿಂಗೆ ಹೊಡೆದಾಕ್ಬಿಟ್ಟು ಹಿಂಗೆ. ಎರಡೇ ತಾನೇ ಮೊಟ್ಟೆ? 2 ಸಾಕು. ಓಕೆ, ಈಗ ಕಮ್ಮಿ ಉರಿನಲ್ಲಿ ಇದು ಸಿಮ್ಮಲ್ಲಿ ಇಟ್ಟಿದೀವಿ. ಫ್ಲೇಮು ಇಟ್ಟಿಲ್ಲ ಡೂಡ, ಆಫ್ ಮಾಡಿದೀಯಾ? ಯಾಕೆ ಆಫ್ ಆಗಿ ಹೋಗ್ತೈತೆ? ಓಕೆ, ಸಿಮ್ಮಲ್ಲಿ ಇಟ್ಟಿದೀವಿ. ಇವಾಗ ಇದನ್ನ ಮುಚ್ಬಿಡೋಣ. ಮುಚ್ಬೇಕು. ಅವಾಗ ಅದ್ರ ಮೇಲೆ ಒಂದ್ ಲೇಯರ್ ಬರುತ್ತೆ. ಅವಾಗ ಅಷ್ಟೇ. ಇವತ್ತು ಬೇಗ ಆಗೋಯ್ತು ಅನ್ಸುತ್ತೆ ಡೂಡಿ. ಇದನ್ನ ಮುಚ್ಚಿ ಎಷ್ಟೊತ್ತು? 10 ಮಿನಿಟ್ಸ್ ಅಲ್ಲ ಡೂಡ? ಮೊಟ್ಟೆ ಬೇಯೋ ತನಕ ಅಷ್ಟೇ. ಅದೇನೆ 10 ಮಿನಿಟ್ಸ್ ಮೊಟ್ಟೆ ಬೇಯಕ್ಕೆ ಅಂತ ಹೇಳ್ತಾ ಇರೋದು. ಸೊ 10 ಮಿನಿಟ್ಸ್ ಆದ್ಮೇಲೆ ಸಿಗೋಣ. ಅದ್ ಬೆಂದ್ಮೇಲೆ ಫೈನಲ್ ಆಗಿ ಇದು ಎಷ್ಟೊತ್ತು ಆಲ್ರೆಡಿ ರೆಡಿ ಐತೆ. ಇದನ್ನ ಮಾಡೋಣ. ಏರ್ ಫ್ರೈ ಅಲ್ಲಿ ಮಾಡೋದ ಅಥವಾ ತವಾಲ್ ಮಾಡೋದ ನೋಡೋಣ. ಈಗ ಒಂದ್ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಹುಷಾರಾಗಿ ತಿರುಗಿಸು ರೂಢ. ಹೊಡೆದೋತೈತೆ. ಹೊಡೆದೋಗದ್ ನಿಂದು. ಹೊಡೆದಂದ್ರೆ ನಿಂದು. 3 4 5. ಓಕೆ, ಇವಾಗ ಒಂದ್ ಸ್ವಲ್ಪ ಬೇಯಿಸೋಣ. ಇವಾಗ ಒಂದ್ ಸ್ವಲ್ಪ ಇತ್ತು. ಸೊ ಗೈಸ್, ಇದು ಆಲ್ಮೋಸ್ಟ್ ಆಗ್ತಾ ಬಂತು. ನಾವೀಗ ಕೋಬಾಸ್ ಏನದ? ಕುಬೂಸ್ ಮಾಡ್ಕೊಬಿಡೋಣ. ಏನ್ ಏರ್ ಫ್ರೈ ಅಲ್ಲಿ ಇಡೋದ ನೋಡ? ಲಾಸ್ಟ್ ಟೈಮ್ ಇಟ್ಟಂಗೆ ಏರ್ ಫ್ರೈ ಅಲ್ಲಿ ಇಟ್ರೆ ವರ್ಕಿ ಗಾಯ್ಸ್, ಹಿಂಗ್ ಮುರಿಬಹುದು. ಕರುಮ್ ಅನ್ನುತ್ತೆ. ಸವಾಲ್ ಮಾಡ್ಕೊಬಿಡೋಣ. ಇದು ಓಪನ್ ಮಾಡೋದು ನೋಡೋಣ. ಇದು ಫಸ್ಟ್ ಟೈಮ್ ತಗೊಂಡಿರೋದು ನಾವು. ಯಾವತ್ತು ತಗೊಂಡಿರ್ಲಿಲ್ಲ ಅಲ್ಲ ಡೂಡ? ಇದು ತಗೊಂಡಿರ್ಲಿಲ್ಲ. ನಾವೇ ಚಪಾತಿ ಮಾಡ್ಕೋತಾ ಇದ್ವಿ. ಈ ಸಲ ಮೊನ್ನೆ ಸೂಪರ್ ಮಾರ್ಕೆಟ್ ಹೋದ್ಮೇಲೆ ರೆಡಿ ಇದೆ ಅಲ್ಲ, ಚೆನ್ನಾಗಿರುತ್ತೆ ಇದು. ಅಂದ್ರೆ ಕೈಯಲ್ಲಿ ತಟ್ಬಿಡಂಗಿದ್ಯಾ?
ಅಲ್ಲ ಈಗ ನೋಡಿ ಎಷ್ಟು ಸಾಫ್ಟ್ ಆಗಿ ಇದೆ ಎಲ್ಲ. ಮಾಡಿದ್ಮೇಲೆ ಗೊತ್ತಾಗೋದು ಎಷ್ಟು ಗಟ್ಟಿ ಅಂತ. ಸೊ ಗಾಯ್ಸ್ ತವಾ ಮೇಲೆ ಹಾಕಿದಾನೆ ಏನೋ ಹೆಸರೇ ಬಾಯಿಗೆ ಬರ್ತಾ ಇಲ್ಲ. ಕುಬೂಸಾ ಟರ್ಕಿಶ್ ಬ್ರೆಡ್ 80 ಸೆಕೆಂಡ್ಸ್ ಮಾತ್ರ ಇಡಬೇಕಂತೆ. ಆಯಿಲ್ ಹಾಕಲ್ಲ ಡೂಡಿ? ನೋಡ್ ನೀನು ಬಿಸಿ ಬಿಸಿ ಹಂಗೆ ಕೈಯಲ್ಲಿ ಮುಟ್ತಾ ಇದ್ಯಾ, ಅಮ್ಮಗಳು ಮುಟ್ಟಂಗೆ. ಇಲ್ಲಿ ಮೆತ್ತಗೆ ಆಗ್ತೈತೆ ಕಣೆ, ನೋಡು. ಸಾಕಾಡುಳ ಇಷ್ಟೇ? ಅಷ್ಟೇ ಅದು. ಮತ್ತೆ ಏರ್ ಫ್ರೈಯಲ್ಲಿ ಇಟ್ಟಿದ್ದಕ್ಕಾಗಿದ್ದು ಹಿಂಗ್ ಮುರಿಬೋದಾಗಿತ್ತು ಏರ್ ಫ್ರೈಯರ್ ಅಲ್ಲಿ. ಚೆನ್ನಾಗಿ ಆಯ್ತು ನೋಡು. ಸೊ ನಮ್ಗೆ ಬೆಳಗ್ಗೆ ಹೊತ್ತು ಈಸಿಯಾಗಿ ಮಾಡ್ಕೊಳಕ್ ಇನ್ನೊಂದ್ ಸಿಕ್ತು. ಆರದ್ಮೇಲೆ ಕರಂ ಅನ್ನುತ್ತೇನೆ. ಇವಾಗ ಬಿಸಿಗಿರಕ್ ಹಂಗ ನೋಡೋಣ, ಯಾರು ಫಸ್ಟ್ ಟೈಮ್ ಅಲ್ಲ ಮಾಡ್ತಾ ಇರೋದು. ಗೈಸ್ ನೀವ್ ಈ ತರದ್ ಏನಾದ್ರು ಟ್ರೈ ಮಾಡಿದೀರಾ? ಇಂಡಿಯಾಲು ಸಿಗುತ್ತೆ ಓಕೆ, ನೀವೇನಾದ್ರು ಟ್ರೈ ಮಾಡಿದ್ರೆ ಹೇಳಿ. ಅಂದ್ರೆ ನೀವ್ ಹೇಗ್ ಮಾಡಿದ್ರೆ ಹೇಗ್ ಮಾಡಿದೀವಿ ಅಂತ ಹೇಳಿ. ನಾನ್ ಹಿಂಗ್ ಹೇಳ್ಬಾರ್ದೇನೋ, ಮೊನ್ನೆ ಮಾಡಿದ್ರಲ್ಲ ಕೂಡ ಕಮೆಂಟ್, ನೀವು ಕಮೆಂಟ್ ಮಾಡಿ ಅಂತ ಹೇಳಿದ್ರೆ ನಮಗ್ ಮಾಡ್ಬಾರ್ದು ಅನ್ಸುತ್ತೆ. ಎಷ್ಟು ನಕ್ಕಿದೀವಿ ಗೊತ್ತಾ? ಅದು ಆಕ್ಚುಲಿ ಕರೆಕ್ಟ್ ನೀವ್ ಹೇಳಿದ್ದು. ಯಾರಾದ್ರೂ ಮಾಡಿ ಅಂತ ಸೊ ಮಾಡ್ಬೇಡಿ ಪ್ಲೀಸ್. ಸೊ ಮಾಡ್ತೀರಾ ಅಂತ ಟೆನ್ಷನ್ ಮಾಡ್ರಿ ಅಂತ ಹೇಳ್ಬೇಕಾ, ಮಾಡ್ಬೇಡಿ ಅಂತ ಹೇಳ್ಬೇಕಾ ಅಂತ. ನೀವ್ ಆತರ ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಸಖತ್ ತಲೆ ನಿಮ್ಗೂನು. ಅಂಡ್ ಇನ್ನೊಂದ್ ಏನ್ ಗೊತ್ತಾ ಡೂಡ ಹೇಳಿರೋದು, ನಾನು ಅದನ್ನ ಗೊತ್ತೇ ಇರ್ಲಿಲ್ಲ ಡೂಡ. ಕಮೆಂಟ್ಸ್ ಮಾಡೋದ್ಮೇಲೆ ಗೊತ್ತಾಗಿರೋದು. ನಾನು ಟೇಸ್ಟ್ ನೋಡುವಾಗ ಯಾವಾಗ್ಲೂ ನೀನ್ ತಟ್ಟೆ ನೋಡ್ತೀನಂತೆ. ಯಾಕೆ ಅವ್ರ ಪೀಸ್ ಜಾಸ್ತಿ ಹಾಕೊಂಡಿದ್ದಾರೆ ಅಂತ ನೋಡ್ತೀರಾ ಅಂತೆ. ನನ್ಗದ್ ಗೊತ್ತೇ ಇರ್ಲಿಲ್ಲ ನಾನು ನೋಡ್ತೀನಿ ಅಂತ. ಪೀಸ್ ಜಾಸ್ತಿ ಹಾಕೊಂಡಿದ್ದಾನೆ ಅಂತ ಎಲ್ಲ ನೋಡಿರಲ್ಲ, ಬಿಕಾಸ್ ಅವ್ನು ಆಲ್ರೆಡಿ ನನಗೆ ಜಾಸ್ತಿ ಹಾಕಿರ್ತಾನೆ. ಸೊ ಫ್ರೆಂಡ್ಸ್, ನಮ್ಮ ಅಕ್ಕಿಗೂಡು ತಯಾರಾಗಿದೆ. ಅಕ್ಕಿಗೂಡಲ್ಲ ನೋಡ, ಮೊಟ್ಟೆಗೂಡು ತಯಾರಾಗಿದೆ, ಆರಿಸ್ಕೊಬಿಡೋಣ. ಸೊ ಇವಾಗ ಟೇಸ್ಟಿಂಗ್ ಟೈಮ್. ಓಕೆ, ಸರ್ವಿಂಗ್ ಟೈಮ್. ದೊಡ್ಡ ಸೌಟ್ ತಗೊಳಕಾಗಿಲ್ಲ ನೋಡಿ. ದೊಡ್ಡದೇ. ಹೌದಾ? ಇದು ಬಿಟ್ಟು ಇನ್ನೇದೈತೆ ನಮ್ಮ ಮನೇಲಿ. ನನಗೆ ಕ್ಯಾಮರಾ ಚಿಕ್ಕದಂತ ಅನಿಸ್ತು. ಓಕೆ, ಎಸ್. ನನ್ ತಟ್ಟೆನಾ? ಓಕೆ. ಬಿಸಿ ಬಿಸಿ. ಇವಾಗ ಗಟ್ಟಿ ಆಗ್ತೈತಲ್ಲ ಡೂಡ? ಹಂಗೆ ಇತ್ತಾ? ಓಕೆ, ಅವತ್ತು ತಿಂದಿದ್ದಕ್ಕಿಂತ ಇದು ಓಕೆ. ಕುಬೂಸ್ ಬಿಸಿ ಆಯ್ತು, ಹುಷಾರು. ನೋಡ್ತಾಳೆ ನನ್ನ ತಟ್ಟೆ, ನೋಡ್ತಾವಳೆ. ಚೆನ್ನಾಗಿದೆ. ನೀನ್ ಮಾಡಿದಿದ್ರೆ ಹಿಂಗೆ ಮಾಡ್ತಾ ಇದ್ದೆ ಅಲ್ಲ ಡೂಡ? ಟೇಸ್ಟ್ ಚೆನ್ನಾಗಿ ಬರ್ತಾ ಇತ್ತು ಅಂತ್ಯಾ? ಏನು ಕೈ ರುಚಿ ಅಂತ ಹೇಳ್ತಾರ? ಹೌದು, ಮೇ ಬಿ ಅವನ್ ಮಾಡಿದಿದ್ರೆ ಇನ್ನ ಚೆನ್ನಾಗಿ ಬರ್ತಾ ಇತ್ತನ. ಇವಾಗ ಓಕೆ, ಚೆನ್ನಾಗೇ ಐತೆ. ಎಕ್ಸ್ಟ್ರಾಡಿನರಿ ಅಲ್ಲ ಅಂದ್ರೂ ಚೆನ್ನಾಗಿದೆ. ವಿತ್ ಮೊಟ್ಟೆ. ಗೈಸ್, ನೀವು ಎಗ್ ಅಲ್ಲಿ ಏನ್ ಮಾಡ್ಕೋತೀರಾ ಅಂತ ಹೇಳಿ ಈ ತರ ಟ್ರೈ ಮಾಡಿರ್ತಾರೆ ಅನ್ಸುತ್ತೆ. ಅಥವಾ ಮೇ ಬಿ ಬೇರೆ ಬೇರೆ ಹೆಸರುಗಳು ಇರುತ್ತೆ ಅನ್ಸುತ್ತೆ. ಸೊ ನೀವೇನಾದ್ರೂ ಮಾಡಿದ್ರೆ ಅದನ್ನು ಕೂಡ ಹೇಳಿ. ಇವಾಗ 1:15 ನಾವ್ ಎಷ್ಟು ಗಂಟೆಗೆ ಕೂಡ ಸ್ಟಾರ್ಟ್ ಮಾಡಿದ್ದು? 12:15. ಇವತ್ತು ಆಕ್ಚುಲಿ ತುಂಬಾ ಬೇಗ ಮಾಡ್ಕೊಂಡ್ಬಿಟ್ಟಿದೀವಿ. ಚಿಕನ್ ಎಲ್ಲ ಮಾಡಿದ್ರೆ ಎಷ್ಟು ಲೇಟ್ ಆಗುತ್ತೆ, ಎಗ್ ಎಷ್ಟು ಬೇಗ ಆಗೋಗುತ್ತೆ. ಆಮೇಲೆ ಇದು ಬೇರೆ ನಮ್ ರೆಡಿಮೇಡ್ ಅಲ್ವಾ. ಸೊ ಓಕೆ ಗಾಯ್ಸ್, ಇವಾಗ ನಾವು ತಿನ್ನೋ ಸಮಯ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಲವ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್ ಬಾಯ್.